ಮೊದಲಿಗೆ ವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದು, ಉಪಚಾರವನ್ನು ನಾವು ಯಾವ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಣ. ನೆನ್ನೆ ನೀವೆಲ್ಲರೂ ಕೂಡ ಅದನ್ನ ಥಿಯರಿಟಿಕಲ್ ಆಗಿ ನೀವು ತಿಳ್ಕೊಂಡಿದ್ದೀರಾ, ಯಾವ ರೀತಿ ನಾವು ಆ ಪ್ರೋಸೆಸ್ ಅನ್ನ ಮಾಡ್ಬೇಕು ಅಂತ ಹೇಳೋದನ್ನ ನೀವು ತಿಳ್ಕೊಂಡಿದ್ದೀರಾ. ಇವತ್ತು ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಣ. ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಎನರ್ಜಿ ಅಂತಂದ್ರೆ ಏನಿರುತ್ತೆ ಇಲ್ಲಿ ಅಂತೇಳಿ ಇರೋದು ಒಂದೇ. ಒಂದು ಪಾಸಿಟಿವ್ ಅಂತ ಹೇಳಿದ್ರೆ ಒಂದು ಪ್ರಕಾಶ, ನೆಗೆಟಿವ್ ಅಂತ ಹೇಳಿದ್ರೆ ಏನು, ಅಂಧಕಾರ, ಕತ್ತಲೆ ಇದೆ, ಬ್ಲಾಕ್ ಇದೆ ಅಂತ. ನಾವು ಯಾವುದೇ ತೊಂದರೆಗಳಿರಲಿ ಅದೆಲ್ಲವನ್ನ ನಾವು ಬ್ಲಾಕ್ ಎನರ್ಜಿಯಿಂದ ನಾವು ನೋಡ್ತೇವೆ ಅಷ್ಟೇ. ನಾವ್ ಹೀಲಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಕಪ್ಪು ಕಪ್ಪು ಬಣ್ಣದಲ್ಲಿರುವಂತ ಎನರ್ಜಿನ ತೆಗೆದು ಹಾಕ್ತಿವಿ, ಅಲ್ಲಿಗೆ ಪ್ರಕಾಶವನ್ನ ಅಲ್ಲಿ ಬಂದು ಸ್ಥಾಪನೆ ಆಗುತ್ತೆ. ಪ್ರಕಾಶ ಪಾಸಿಟಿವ್, ಕತ್ತಲು ಅಂತಂದ್ರೆ ಏನು, ನೆಗೆಟಿವ್. ಅದು ಯಾವುದೇ ಆಗಿರಬಹುದು, ಯಾವ ರೀತಿಯಾದಂತಹ ನಿಮ್ಗೆ ತೊಂದರೆಗಳಿದ್ರು ಕೂಡ ನಾವು ಇದನ್ನ ಸೈಂಟಿಫಿಕಲಿ ನಾವು ನೋಡೋದು ಯಾವ ರೀತಿ ಅಂತ ಹೇಳಿದ್ರೆ ನಾವು ಈ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕಾಗತ್ತೆ. ಸರಿ, ಈಗ ಎಲ್ಲರೂ ಕೂಡ ಆರಾಮವಾಗಿ ಕಂಫರ್ಟಬಲ್ ಆಗಿ ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ನೀವು ಕುತ್ಕೊಳ್ಳಿ. ಸಪೋರ್ಟ್ ಏನಾದ್ರು ತಗೊಳ್ತೀರಾ, ಬೆನ್ನಿಗೆ ಬೇಕು ಅಂತ ಹೇಳಿದ್ರೆ ಗೋಡೆ ವರ್ಕೊಂಡು ನೀವು ಆರಾಮ್ಸೆ ಕುತ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಈಗ ನಿಧಾನವಾಗಿ ನಾವು ಕಣ್ಣನ್ನ ಮುಚ್ಚೋಣ. ಕಣ್ಣನ್ನ ಮುಚ್ಚಿ ನಮ್ಮ ಕೈಗಳನ್ನ ನಾವು ರಬ್ ಮಾಡ್ಕೊಳ್ಳೋಣ. ಗೊತ್ತಾಗ್ಲಿಲ್ಲ ಅಂದ್ರೆ ಕಣ್ಣನ್ನ ತೆರೆದು ನೋಡ್ಕೊಳ್ಳಿ. ಆ ನಂತರ ಕಣ್ಣನ್ನ ಮುಚ್ಚಿ ಮತ್ತೆ ನೀವು ಹಾಗೆ ನೀವು ಮಾಡ್ಕೊಳ್ತಾರೆ. ಕೈಯನ್ನ ಚೆನ್ನಾಗಿ ಉಜ್ಜಿದಾಗ ನಮ್ಮ ಕೈಯಲ್ಲಿರುವಂತಹ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಈಗ ನಾವು ಕೈಗಳ ಮೇಲೆ ಸಿಂಬಲ್ ಅನ್ನ ಬರೆಯೋಣ. ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ, ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಕೈಗಳನ್ನ ಜೋಡಿಸಿಕೊಂಡು ಕೈಯನ್ನ ಮೇಲೆ ಎತ್ತನ ನಾವು. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ ಸಾಮೂಹಿಕವಾಗಿ ಉಪಚಾರವನ್ನ ಮಾಡಿಕೊಳ್ಳುವಂತಹ ಅಥವಾ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಆಶೀರ್ವಾದದ ಆ ಶಕ್ತಿಯ ತುಂಬಿದಂತಹ, ಆ ಪವಿತ್ರತೆಯನ್ನು ತುಂಬಿದಂತಹ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ, ನಮ್ಮ ಮುಖಗಳಾಗಿರ್ಬೋದು, ನಮ್ಮ ತಲೆಯಾಗಿರ್ಬೋದು, ತಲೆಯ ಹಿಂಭಾಗ ಎಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಗಲ್ಲದಲ್ಲಿ, ನಮ್ಮ ಭುಜಗಳಲ್ಲಿ, ನಮ್ಮ ಎರಡೂ ತೋಳುಗಳಲ್ಲಿ, ಕೈಗಳಲ್ಲಿ, ಮೊಣಕೈಗಳಲ್ಲಿ, ಕೈ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ 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 ಪ್ರಕಾಶ. ಈ ದಿವ್ಯ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯದಲ್ಲಿ
ನಮ್ಮ ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಈ ಚೈತನ್ಯದ ಹರಿವು ಮುಂದೆ ಸಾಗುತ್ತಾ ಸಾಗುತ್ತಾ ತುಂಬಿ ಹೋಗಿದೆ. ಕೇವಲ ಪ್ರಕಾಶವು ಹರಿದು ನಮ್ಮ ಮೇಲೆ ಸುರಿಯುತ್ತಿದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಆ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ನಮ್ಮ ಜಾಯಿಂಟ್ಸ್ ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ನಮ್ಮ ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಕಾಲ್ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದ್ದೇವೆ. ಇಡೀ ಶರೀರದ ಅಣುಗಳು, ಕಣಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಒಂದು ವೃತ್ತಾಕಾರದ ಆ ಒಂದು ಪ್ರಕಾಶದ ಗೋಳದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ. ಆ ರಕ್ಷಣಾ ಕವಚದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಿಯುತ್ತಿವೆ. ಈ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆ ಎಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಾವಿರುವಂತಹ ಮನೆಯೆಲ್ಲವೂ ಕೂಡ, ನಮ್ಮ ಮನೆಯ ಪರಿವಾರ ಸದಸ್ಯರೆಲ್ಲರೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದ್ದಾರೆ. ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರ ಗ್ರಾಮಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ 4 ದಿಕ್ಕುಗಳಲ್ಲಿಯೂ ಕೂಡ ಈ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಎಲ್ಲೆಲ್ಲೂ 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 ಕೇವಲ ಪ್ರಕಾಶ. ಈ ಪ್ರಕಾಶವು ಮುಂದೆ ಸಾಗುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಈ ವಿಸ್ತಾರವಾಗಿ ಹರಡಿದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಅಣುವಿನಲ್ಲಿ, ಕಣಗಳಲ್ಲಿ, ನಕ್ಷತ್ರಗಳು, ತಾರೆಗಳು, ಪುಂಜಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಕೇವಲ ಪ್ರಕಾಶ 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 ಪ್ರಕಾಶ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ನಿಮಗೆ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮಗೆ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಉಪಸ್ಥಿತರಾಗಿದ್ದಾರೆ. ಅವರ ದಿವ್ಯ ಚೈತನ್ಯ ಶಕ್ತಿಯು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಎರಡೂ ಕೈಗಳನ್ನ ನಮ್ಮ ಕಡೆಗೆ ನಾವು ತಿರುಗಿಸ್ಕೊಂಡು ಹೀಲಿಂಗ್ ಮಾಡ್ಕೊಳ್ಳುವಾಗ ನಮಗೆ ನಾವು ಹೀಲಿಂಗ್ ಮಾಡ್ಕೊಳ್ತಾ ಇರುವಂತ ಹಾಗೆ ಎರಡೂ ಕೈಗಳಿಂದ ಶಕ್ತಿ, ಆ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಮೇಲೆ ಈಗ ನಾವು ಚೋಕುರಿಯನ್ನ ಬರಿತಾ ಇದ್ದೀವಿ. ದೊಡ್ಡ ಚೋಕುರಿ 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 ಚೋಕುರಿ. ಆ ದಿವ್ಯ ಚೈತನ್ಯ ಪ್ರಕಾಶದ ಶಕ್ತಿಯು ನಮ್ಮ ಕೈಗಳಿಂದ ಹರಿದು ಬಂದು ನಮ್ಮ ಶರೀರದ ಮೇಲೆ ಬೀಳ್ತಾ ಇದೆ. ಶರೀರವನ್ನೆಲ್ಲ ಕೂಡ ಆವರಿಸಿಕೊಳ್ತಾ ಇದ್ದೇವೆ. ಈಗ ನಾವು ನಮ್ಮ ಆಭಾ ಮಂಡಲವನ್ನ ಶುದ್ಧಿಯನ್ನ ಮಾಡಲು ನಮ್ಮ ಮುಂದೆ ಒಂದು ಉರಿಯುತ್ತಿರುವಂತ ಒಂದು ಅಗ್ನಿ ಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಎಡದ ಕೈಯಿಂದ ಶರೀರದ ಬಲದ ಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಕೈಯಲ್ಲಿ ಈ ತರ ಹಿಡಿದು ಅದನ್ನ ಅಗ್ನಿಯಲ್ಲಿ ನಾವು ಉರಿತಾ ಇರುವಂತ ಬೆಂಕಿಯಲ್ಲಿ ನಾವು ಹಾಕ್ತಾ ಇದ್ದೀವಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಶರೀರದ ಎಡದ ಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಉರಿಯುತ್ತಿರುವಂತ ಅಗ್ನಿಯ ದೇವನಿಗೆ ನಾವು ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮಗೆ ಎಷ್ಟು ತೃಪ್ತಿ ಆಗುವವರೆಗೂ ಕೂಡ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೈಯಲ್ಲಿ ಕಪ್ಪು ಬಣ್ಣದಲ್ಲಿ ಹಿಡಿದು ಅಗ್ನಿಯಲ್ಲಿ ಹಾಕಿದಾಗ ಅದು ಉರಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ.
ಈಗ ನಮ್ಮ ಎಡದ ಕೈಯಿಂದ ನಮ್ಮ ಶರೀರದ ಬಲಭಾಗದಲ್ಲಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಅಗ್ನಿಯಲ್ಲಿ ನಾವು ಹಾಕ್ತಾ ಬರ್ತಾ ಇದ್ದೇವೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಈಗ ನಮ್ಮ ಎರಡೂ ಕೈಗಳನ್ನ ನಾವು ಈ ರೀತಿ ಇಟ್ಕೊಳ್ಳೋಣ. ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ರೀತಿ ಕೈಯಲ್ಲಿ ಹಿಡಿದು ಅಗ್ನಿಯಲ್ಲಿ ಹಾಕ್ತಾ ಇದ್ದೇವೆ. ಶುದ್ಧಿಯಾಗಲಿ, 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 ಶುದ್ಧಿ. ಕೆಲವೊಮ್ಮೆ ಕೈಗಳಲ್ಲೂ ಕೂಡ ಒಂಥರ ಅಂಟುಕೊಂಡಾಗಿರುತ್ತೆ. ಅದೆಲ್ಲವನ್ನು ಕೂಡ ನಾವು ಹೀಗೆ ಉದುರಿಸ್ಬೇಕೆಲ್ಲ ತೆಗೆದು ಹಾಕಿ ಅಗ್ನಿಯಲ್ಲಿ ಹಾಕಿ ಅಗ್ನಿಯ ಮೇಲೆ ನಾವೀಗ ಚೌಕುರಿಯನ್ನ ಬರೆಯೋಣ. ಚೌಕುರಿ, 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 ಚೌಕುರಿ. ಪೃಥ್ವಿಯ ಮೇಲೆ, ಆಕಾಶ ತತ್ವದ ಮೇಲೆ, ಎಲ್ಲ ಪಂಚತತ್ವಗಳಿಗೂ ಕೂಡ ಚೌಕುರಿ, 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 ಚೌಕುರಿ. ಶುದ್ಧಿಯಾಗಲಿ, 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 ಶುದ್ಧಿ. ಎಲ್ಲ ಪಂಚತತ್ವಗಳಿಗೂ ಕೂಡ ಧನ್ಯವಾದಗಳು, 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 ಧನ್ಯವಾದಗಳು. ಈಗ ನಾವು ಚಕ್ರಗಳನ್ನ ಶುದ್ಧಿಯನ್ನು ಮಾಡೋಣ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೌಕುರೆ, 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಶಕ್ತಿಯನ್ನು ಸ್ಥಾಪನೆ ಆ ಸಹಸ್ರಾರ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಆ ಪ್ರಕಾಶವನ್ನು ಸ್ಥಾಪನೆಯಾಗಿ ಕಂಗೊಳಿಸ್ತಾ ಇದೆ. ಪ್ರಕಾಶ, 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಆಗ್ನೇಯ ಚಕ್ರದಲ್ಲಿ ಚೌಕುರಿ, 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 ಚೌಕುರಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಆ ರೇಖಿ ಮಾತೆಯ ದಿವ್ಯ ಚೈತನ್ಯವನ್ನು ಸ್ಥಾಪನೆಯಾಗಿದೆ. ಪ್ರಕಾಶ, 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 ಪ್ರಕಾಶದಿಂದ ತುಂಬಿದೆ. ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಕುರೆ, 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಕೈಗಳಿಂದ ಹರಿದು ಬಂದು ನಮ್ಮ ಗಂಟಲಿನ ಚಕ್ರದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳನ್ನ ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕೇವಲ ಪ್ರಕಾಶ, 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 ಪ್ರಕಾಶದಿಂದ ತುಂಬಿಕೊಂಡಿದೆ. ನಮ್ಮ ಹೃದಯ ಚಕ್ರದಲ್ಲಿ ಚೌಕುರೆ, 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೊಗೆಯ ರೂಪದಲ್ಲಿ ವಿಲೀನವಾಗ್ತಾ ಇದೆ. ಶುದ್ಧಿಯಾಗಿ ಪ್ರಕಾಶ, 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 ಪ್ರಕಾಶದಲ್ಲಿ ತುಂಬಿದೆ. ನಾಭಿಯ ಚಕ್ರದಲ್ಲಿ ಚೌಕುರೆ, 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 ಚೌಕುರೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಪ್ರಕಾಶ, 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 ಪ್ರಕಾಶದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಕೇವಲ ಪ್ರಕಾಶ, 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 ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಚೌಕುರಿ, 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 ಚೌಕುರಿ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆಯಾಗಿ ಪ್ರಕಾಶ, 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 ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ.
ಎಲ್ಲ 7 ಚಕ್ರಗಳು ಕೂಡ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಎಲ್ಲ ದಿವ್ಯ ಚಕ್ರಗಳು ಪ್ರಕಾಶದಿಂದ ತುಂಬಿ ಹೋಗಿ ಪ್ರಕಾಶದಿಂದ ಕಂಗೊಳಿಸ್ತಾ ಇದ್ದೀವಿ. ನಮ್ಮ ಗಮನವನ್ನ ಈಗ ನಾವು ಸಹಸ್ರಾರ ಚಕ್ರದ ಕಡೆಗೆ ತಂದು ಸೇಹಿಕಿ 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 ರೇಖಿ ಮಾತೆಯ ದಿವ್ಯಮಯವಾದಂತಹ ಸಮತೋಲವನ್ನಗೊಳಿಸುವಂತಹ ಆ ಆಕಾಶ ಪೃಥ್ವಿಯನ್ನ ಸೇರಿಸುವಂತಹ ಶಿವ ಶಕ್ತಿಯ ಅನಂತವಾದಂತಹ ಚೈತನ್ಯವುಳ್ಳಂತ ಈ ಪರಮಾತ್ಮನ ಗುಲಾಬಿ 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 ಬಣ್ಣದ ಚೈತನ್ಯವು ನಮ್ಮ ಕೈಗಳಿಂದ ನಮ್ಮ ಶರೀರದ ಮೇಲೆ ಹರಿದು ಬರ್ತಾ ಇದೆ. ಮಳೆಯ ರೀತಿಯಲ್ಲಿ ಪ್ರಕಾಶದ ಸೂರ್ಯನ ಕಿರಣಗಳು ಹೇಗೆ ನಮ್ಮ ಮೇಲೆ ಹರಿದು ಬರುತ್ತೆ ಹಾಗೆ ಪ್ರಕಾಶ ಪ್ರಕಾಶ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ನಮ್ಮ ಶರೀರವನ್ನೆಲ್ಲ ಕೂಡ ಗುಲಾಬಿ 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 ಬೈಯಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಆಲೋಚನೆಗಳು ಸಮತೋಲನವಾಗ್ತಾ ಇದೆ, ನಮ್ಮ ಭಾವನೆಗಳು ಸಮತೋಲನವಾಗ್ತಾ ಇದೆ. ನಮ್ಮ ಶರೀರದಲ್ಲಿರುವಂತಹ ಕೆಮಿಕಲ್ಸ್ಗಳು, ನಮ್ಮ ಸೆಲ್ಸ್ಗಳು, ನಮ್ಮ ಹಾರ್ಮೋನ್ಸ್ಗಳೆಲ್ಲವೂ ಕೂಡ ಬ್ಯಾಲೆನ್ಸ್, ಸಮತೋಲನ 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 ಸಮತೋಲನ. ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣವು ನಮ್ಮ ಶರೀರವನ್ನೆಲ್ಲ ಕೂಡ ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ತುಂಬಿ ಹೋಗ್ತಾ ಇದ್ದೇವೆ. ಈಗ ನಿಮ್ಮ ಶರೀರದ ಯಾವುದೇ ಭಾಗದಲ್ಲಿ ನಿಮ್ಗೆ ನೋವಿದ್ರೆ ಆ ನೋವಿರುವಂತ ಭಾಗ ಸ್ವಲ್ಪ ದೂರದಲ್ಲಿ ನಿಮ್ಮ ಕೈಗಳನ್ನ ತಗೊಂಡ್ ಬರ್ತೀರಾ, ಅಲ್ಲಿ ನೀವು ಸಿಂಬಲ್ಗಳನ್ನ ಬರಿತಾ ಇದ್ದೀರಾ. ಚೋಕುರೆ 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 ಚೋಕುರೆ. ರೇಖಿ ಮಾತೆಯ ದಿವ್ಯ ಚೈತನ್ಯ ಬಿಳಿಯ ಬಣ್ಣದ ಪ್ರಕಾಶ ಪ್ರಕಾಶ ಪ್ರಕಾಶವನ್ನು ಸ್ಥಾಪನೆಯಾಗಿ ಅಲ್ಲಿರುವಂತ ನೋವಿಗೆ ಕಾರಣವಾಗಿರುವಂತ ಎಲ್ಲ ನಕಾರಾತ್ಮಕತೆಗಳೆಲ್ಲವನ್ನು ಕೂಡ ಶುದ್ಧಿಯನ್ನ ಮಾಡ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ರೇಖಿ ಮಾತೆ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಶುದ್ಧಿ ಮಾಡ್ತಾ ಇದೆ. ಪ್ರಕಾಶ 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 ಪ್ರಕಾಶಗಳು ತುಂಬಿ ಹೋಗ್ತಾ ಇದೆ. ಈಗ ಸೆಹಕಿ 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 ಗುಲಾಬಿ ಗುಲಾಬಿ ಬಣ್ಣದ ಸೇಕಿಯ ದಿವ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಅಲ್ಲಿ ನರಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಸಮತೋಲನ 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 ಸಮತೋಲನ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಮ್ಮ ಮೇಲೆ ದೊಡ್ಡದಾಗಿ ಚೌಕುರಿಯನ್ನು ಬರ್ ಚೌಕುರೆ 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 ಚೌಕುರೆ. ಲಾಕ್ ಅಂಡ್ ಸೀಲ್ ಲಾಕ್ ಅಂಡ್ ಸೀಲ್ ಲಾಕ್ ಅಂಡ್ ಸೀಲ್ ಲಾಕ್ ಅಂಡ್ ಸೀಲ್. ಪ್ರಕಾಶ 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 ಪ್ರಕಾಶದಿಂದ ನಾವು ಒಂದು ರಕ್ಷಣಾ ಕವಚವು ನಮ್ಮ ಒಳಗೆ, ಆ ಪ್ರಕಾಶದ ಕಿರಣದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ನಾವು ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ, ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಚೇತನಗಳಿಗೆ, ಎಲ್ಲ ದಿವ್ಯ ಶಕ್ತಿಗಳಿಗೆ, ಹಾಗೆ ಉಪಸ್ಥಿತರಾಗಿರುವಂತ ಎಲ್ಲ ದಿವ್ಯ ಹೀಲಿಂಗ್ ಅಲ್ಲಿ ಉಪಸ್ಥಿತರಾಗಿರುವಂತ ಎಲ್ಲ ದಿವ್ಯ ಆತ್ಮಗಳಿಗೆ ಧನ್ಯವಾದಗಳು 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 ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಈಗ ಹೇಳಿ ನಿಮ್ಮ ಅನುಭವ ಹೇಗಿತ್ತು ಅಂತ. ಸ್ವಲ್ಪ ಕೈಯೆಲ್ಲ ಎಳ್ದಂಗೆ ಆಗ್ತಿತ್ತು, ಒಂಥರ ಬಲೂನ್ ತರ ಏನೋ ಸ್ಪರ್ಶ ಗೊತ್ತಾಗ್ತಾ ಇತ್ತು ಲೈಟ್ ಆಗಿ.
ಓಕೆ ಓಕೆ ಓಕೆ, ಸೂಪರ್ ಸೂಪರ್. ರೂಪಾ ಅವ್ರೆ ನೀವು? ಇದೇ ಮ್ಯಾಮ್ ರೀತಿಯ ಚೆನ್ನಾಗಿತ್ತು ಮ್ಯಾಮ್. ಹಾಗೆ ಅಂದ್ರೆ ಕೈಯೆಲ್ಲ ವೈಬ್ರೇಷನ್ ತರ ಆಗ್ತಾ ಇತ್ತು ಲೈಟ್ ಆಗಿ. ಸೂಪರ್ ಸೂಪರ್. ನೋಡಿ, ನಿಮಗೆ ನೀವು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದಾಗ ನಮಗೆ ಅದರ ಅನುಭವ ಏನು ಅನ್ನೋದು ನಮಗೆ ಅರಿವಿಗೆ ಗೊತ್ತಾಗುತ್ತೆ. ಸೊ ಇದನ್ನ ನೀವು ಮ್ಯಾಮ್ ಹೇಳಿ ಹೇಳಿ. ಮ್ಯಾಮ್ ಇದು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಇದಿಷ್ಟು ನೀವು ಏನ್ ಹೇಳಿದ್ರಲ್ಲ ಅದಿಷ್ಟು ಸ್ಟೇಟ್ಮೆಂಟ್ಸ್ ಕಂಪ್ಲೀಟ್ ಆಗಿ ಕವರ್ ಆಗ್ಬೇಕಾ ಏನು? ಹೇಳಿದ್ದೀನಿ ಸಣ್ಣ ಪುಟ್ಟ ಹೇಳಿ ಬಿಟ್ರು ನಡೆಯುತ್ತಾ? ಹೇಳ್ತೀನಿ ಹೇಳ್ತೀನಿ. ತೊಂದ್ರೆ ಏನಿಲ್ಲ, ನಂತರನೇ ಹೇಳ್ಬೇಕು ಅಂತ ಇಲ್ಲ. ನಿಮ್ಗೆ ಯಾವ ಭಾಷೆನಲ್ಲಿ ಬರುತ್ತೋ ಆ ರೀತಿಯಾಗಿ ನೀವು ಹೇಳ್ಕೊಳ್ಬಹುದು. ಹೇಳ್ತೀನಿ, ಫಸ್ಟ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದನ್ನ. ಈ ರೀತಿ ಹೀಲಿಂಗ್ ಅನ್ನ ನೀವು ನಿಮಗೆ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ನಿಮ್ಮ ಕುಟುಂಬದ ಪರಿವಾರದವರಿಗೆ ಯಾರು ಇರ್ತಾರಲ್ಲ ಅವರಿಗೂ ಕೂಡ ನೀವು ಹೀಲಿಂಗ್ ಮಾಡಬಹುದು. ಈಗ ನಮ್ಮ 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 ಪರಿವಾರದವರಿಗೆ ಯಾರಿಗಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಮ್ಮ ಪರಿಚಯ ಇರುತ್ತೆ. ಈಗ ನಮ್ಮ ತಾಯಿ ಅಂದ್ರೆ ನಮ್ಗೆ ತಾಯಿ ನಾವು ನೆನಪಿಸ್ ಮಾಡಿದ ತಕ್ಷಣ ಅವರ ಮುಖ ನಮ್ ಕಣ್ಣಿಗೆ ಕಾಣಿಸ್ಬಿಡತ್ತೆ, ಹೌದಲ್ವಾ? ಈಗ ನಮ್ಮ ಮಗ ಅಂತ ಹೇಳ್ತೀವಿ, ಮಗನಿಗೆ ಮಾಡ್ಬೇಕು ಅಂದ್ರೆ ಅವರ ಚೈತನ್ಯ ನಮ್ಗೆ ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಮುಂದೆ ಕೂತಿದ್ದಾರೆ ಅಂತೇಳಿ ನೆನಪು ಮಾಡ್ಕೊಳ್ಬೇಕು ನಾವ್ ಅಷ್ಟೇ. ನಾವ್ ಹತ್ರ ಇನ್ನೇನಿಲ್ಲ. ಅವ್ರು ದೂರದಲ್ಲಿದ್ದಾರೆ ಅಂತಾರೆ, ನೀವು ಅದನ್ನ ಹೀಲಿಂಗ್ ಮಾಡ್ಬೇಕಾದ್ರೆ ನನ್ನ ಮಗನ ಚೇತನ ಉಪಸ್ಥಿತವಾಗಲಿ 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 ಅಂತ ಹೇಳ್ತೀರಾ, ಅವ್ರ ಚೇತನ ಬಂದು ಕೂತ್ಕೊಳ್ಳುತ್ತೆ. ನಮ್ಗೆ ಶರೀರದ ಮುಖ್ಯ ಇಲ್ಲ, ನಮ್ಗೆ ಫಿಸಿಕಲ್ ಆಗಿ ನಿಮ್ಗೆ ಶರೀರ ಮುಖ್ಯ ಅಲ್ಲ, ಚೇತನ ಇರುತ್ತೆ. ಅದ್ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿಗೆ. ನಂತರ ನೀವು ಈ ಪ್ರೋಸೆಸ್ ಅನ್ನ 1+2+1 ಫಾರ್ಮುಲಾದಲ್ಲಿ ನೀವು ಮಾಡ್ತೀರಾ. ಇದನ್ನ ರೆಗ್ಯುಲರ್ ಆಗಿ ನೀವು 21 ಡೇಸ್ ನೀವು ಯಾರಿಗೆ ಬೇಕು ಅವರಿಗೆ ನೀವು ಹೀಲಿಂಗ್ ಅನ್ನ ನೀವು ಮಾಡ್ತೀರಾ. ಸರಿ, ಇದ್ರಲ್ಲಿ ಯಾರಿಗೇನು ಡೌಟ್ಸ್ ಇಲ್ಲ ಅಲ್ಲ? ಈಗ ನೀವು ಕೇಳಿದ್ರಿ ಇಲ್ಲ ಎಲ್ಲಾನು ಕೂಡ. ಏನದು ಹೇಳಿ. ಕೇಳಿಸ್ತಿದೆ ಮ್ಯಾಮ್? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅದೇ ಮ್ಯಾಮ್ ಅವ್ರದ್ದು ಕೆಲಸ ಎಲ್ಲ ಪೆಂಡಿಂಗ್ ಅಲ್ಲಿ ಹಂಗೆ ನಿಂತೋಗಿದೆ ಮ್ಯಾಮ್. ಅಂದ್ರೆ ಸ್ಟಕ್ ಆಗಿದೆ, ಅವ್ರಿಗೆ ಹುಷಾರಿರ್ಲಿಲ್ಲ, ಈಗ ಆಪರೇಷನ್ ಆಗಿದೆ, ಬ್ರೈನ್ Okay. ಆಗಿತ್ತು. ಈಗ ಚೆನ್ನಾಗಿದ್ದಾರೆ, ಏನು ಬ್ರೈನ್? ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಬ್ರೈನ್ ಟ್ಯೂಮರ್ ಆಗಿತ್ತು. ಓಕೆ, ಈಗ ಚೆನ್ನಾಗಿದ್ದಾರೆ. ಈಗೆಲ್ಲ ಆಪರೇಷನ್ ಆಗಿ 2 ವರ್ಷದಿಂದ ಈಗ ಚೆನ್ನಾಗಿದ್ದಾರೆ. ಮತ್ತೆ ಅವರು ಅಮೌಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮ್ಯಾಮ್ ತುಂಬಾ ಜಮೀನುಗಳ ಮೇಲೆ, ಅದೆಲ್ಲ ಫುಲ್ ಸ್ಟಕ್ ಆಗ್ಬಿಟ್ಟಿದೆ. ಅದನ್ನ ಯಾವ ತರ ಅದಕ್ಕೆ ಹೀಲ್ ಮಾಡ್ಕೊಬೇಕು ಅಂತ ಕೇಳ್ಬೇಕಾಯ್ತು. ಜಸ್ಟ್ ಇವಾಗ ನಿಮ್ಗೆ ಏನ್ ಪ್ರೋಸೆಸ್ ಗೊತ್ತಿದೆ ಅದನ್ನ ಹೀಲಿಂಗ್ ಮಾಡ್ಕೊಳ್ಳಿ ಅವರಿಗೆ. ಒಂದು ಈಗ ನಾವು ನಮ್ಮ ಮೌನವಾಗಿರ್ಬೇಕು, ನಮ್ಮ ಹವ್ಯಾಸಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು, ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಅನ್ನದಂತೆ ಮನ, ನಮ್ಮ ಮನಸ್ಸಿನಂತೆ ನಮ್ಮ ಮನಸ್ಸು, ಹೌದಲ್ವಾ? ನಮ್ಮ ಮನದಂತೆ ನಮ್ಮ ಶರೀರ, ನಮ್ಮ ಶರೀರದಂತೆ ನಮ್ಮ ಧ್ಯಾನ ಇರುತ್ತೆ. ಸೊ ಹಾಗಾಗಿ ನೀವು ವೆಜಿಟೇರಿಯನ್ ಮಾಡಿ, ಹೆಚ್ಚು ಸಸ್ಯಾಹಾರಿಗಳನ್ನ ತಗೊಳ್ ಬನ್ನಿ, ಫ್ರೆಶ್ ಫ್ರೂಟ್ ಗಳನ್ನ ತಗೊಳ್ಳಿ. ಆಹಾರದ ಪದ್ಧತಿಯ ಮೇಲೆ ನಿಮ್ಗೆ ಈ ಜಂಕ್ ಫುಡ್, ಮಸಾಲೆ ಐಟಮ್ಸ್, ಫ್ರೈಡ್ ಬಿಡ್ಲೇಬೇಕಾಗುತ್ತೆ. ಆಪ್ಷನ್ಸ್ ಇಲ್ಲ ನಿಮ್ಗೆ. ಹೇಳ್ಬಹುದು, ಬಟ್ ನಿಮ್ಗೆ ಧ್ಯಾನಕ್ಕೆ ನಿಮ್ಗೆ ಸಪೋರ್ಟ್ ಆಗ್ಬೇಕು, ನೀವು ಕೂತ್ಕೊಳ್ಬೇಕು ಅಂದ್ರೆ ಇದನ್ನ ನಾವು ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಒನ್ ಏನು ಅಂತ ಹೇಳಿದ್ರೆ ನಮ್ಮ ಹವ್ಯಾಸಗಳು. TV ನೋಡೋದು, ಮಾತಾಡೋದು, ಹರಟೆ ಹೊಡೆಯೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಆದಷ್ಟು ಕಡಿಮೆ ಮಾಡಿ, ಮೌನವಾಗಿರಿ, ಧ್ಯಾನದಲ್ಲಿರಿ. ನಿಮ್ಮ ಕೆಲಸವನ್ನ ನೀವು ಶ್ರದ್ಧೆಯಿಂದ ನೀವು ಯಾರೇ ಆಗಿರ್ಬೋದು, ನೀವು ಗೃಹಿಣಿ ಆಗಿರ್ತೀರಾ, ಆಫೀಸಲ್ಲಿ ವರ್ಕ್ ಮಾಡ್ತೀರಾ, ಏನ್ ಮಾಡ್ತೀರಾ, ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಗಮನ ಇರಲಿ. ಯಾಕಂದ್ರೆ ಬೇರೆಯವ್ರನ್ನ ನೀವು ಸತ್ಯ ತಿಳ್ಕೊಬೇಕೇನು ಅಂದ್ರೆ ಬೇರೆಯವ್ರನ್ನ ನಾವು ಚೇಂಜ್ ಮಾಡೋಕ್ ಆಗುಲ್ಲ. ನಮ್ಮ ಮೇಲೆ ನಾವು ಕೆಲಸ ಮಾಡ್ಬೇಕು, ನಿಮ್ಮ ಒಳಗಡೆನೆ ನೀವು ಯಾತ್ರೆಯನ್ನ ನೀವು ಮಾಡ್ಬೇಕು. ಇದೊಂದಾಯ್ತು. ಥರ್ಡ್ ಒನ್ ಏನು ಅಂದ್ರೆ ನಿಮ್ಮ ಮನೆಯಲ್ಲಿ ಎನರ್ಜಿಯನ್ನ ಏನ್ ಮಾಡ್ಬೇಕು, ನೀವು ಮನೆಯನ್ನ ಒರೆಸ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಆ ನೀರಿಗೆ, ಮನೆ ಒರೆಸುವಂತ ನೀರಿಗೆ ಹಾಕಿ ಮನೆಯನ್ನ ಶುದ್ಧಿ ಮಾಡ್ಕೊಳ್ತಾ ಬರ್ತೀರಾ. ನೀವ್ ಯಾವಾಗ ಮನೆಯನ್ನ ಶುದ್ಧಿ ಮಾಡ್ತೀರಾ ಅವಾಗ ಒಂದು ಯೂಸ್ ಮಾಡಿ. ಮತ್ತೆ ನೀವು ಸ್ನಾನ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ನಿಮ್ಮ ಇಲ್ಲಿಂದ ಭುಜದಿಂದ ಕೆಳಗಡೆಗೆ ನೀವು ಸ್ನಾನ, ತಲೆಗೆ ಹಾಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಒಂದು ಚಿಟಿಕೆ ಸಮುದ್ರದ ನೀರಾಗಿರ್ಬೋದು ಅಥವಾ ಕಲ್ಲುಪ್ಪ ಆಗಿರ್ಬೋದು, ಅದನ್ನ ಹಾಕಿ ನೀವು ಸ್ನಾನವನ್ನು ಮಾಡ್ಕೊಳ್ತಾ ಬನ್ನಿ.
ನಿಮ್ಮ ಮನೆಯಲ್ಲಿ ಮುರಿದೋಗಿರೋದು, ಹಾಳಾಗಿರುವಂತದ್ದು, ಉಪಯೋಗ ಮಾಡದೇ ಇರುವಂತ ವಸ್ತುಗಳು ಏನೇನಿದೆಯೋ ಅವುಗಳೆಲ್ಲವನ್ನ ಕ್ಲೀನ್ ಮಾಡ್ತವೆ. ಒಂದೇ ದಿನ ಅಲ್ಲ, ನಿಧಾನವಾಗಿ ಎಲ್ಲವನ್ನು ಅದು ನೆಗೆಟಿವ್ ಎನರ್ಜಿಯನ್ನ ಅಬ್ಸರ್ವ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಅನ್ನ, ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಷನ್ ಮಾಡುತ್ತೆ. ನಿಮ್ಗೆ ಯಾವ್ದು ಉಪಯೋಗ ಬೇಕು ಅದನ್ನ ಮಾತ್ರ ಇಟ್ಕೊಳ್ಳಿ. ಉಪಯೋಗ ಇಲ್ದಿರೋ ಎಲ್ಲಾನು ಕೂಡ ನೀವು ಕೊಡ್ಬೇಕು. ತುಂಬಾ ಹಳೆಯ ಕಾಲದೆಲ್ಲ ಇದೆ ಅಂತ ಹೇಳಿದ್ರೆ ಅದನ್ನ ಮತ್ತೆ ಮತ್ತೆ ಶುದ್ಧಿ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ನೀವು ಇಟ್ಕೊಳ್ಬೇಕು. ಆಗಲ್ಲ ಅಂತ ಹೇಳಿದ್ರೆ ಕೊಟ್ಟು ಬಿಡಿ. ನೀವು ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ನೀವು ಸಮಯಕ್ಕೆ ಅನುಗುಣವಾಗಿ ಮಾಡ್ಕೊಳ್ತಾ ಬನ್ನಿ. ಎಲ್ಲಾನು ಒಂದೇ ದಿನ ಡಂಪ್ ಮಾಡ್ಕೊಂಡು ಎಲ್ಲಾನು ಒಂದೇ ದಿನ ಮಾಡ್ಕೊಂಡು ಸುಸ್ತು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮೇಡಮ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ ಮನೆಯವ್ರು ನನ್ನ ನೋಡ್ಕೊಂಡ್ ಬರ್ತಾರೆ, ಯಾರಪ್ಪ ಇವ್ರು ಅಂತ ಹೇಳಿ. ಆಯ್ತಾ? ಅನುಕೂಲಕ್ಕೆ ತಕ್ಕ ಹಾಗೆ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಬಟ್ಟೆಗಳು. ನೀವು ಹೊರಗಡೆ ಹೋಗ್ತೀರಾ, ಬರ್ತೀರಾ, ಫಂಕ್ಷನ್ಗೆ ಹೋಗ್ತೀವಿ, ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಕೆಲವೊಂದು ಕಾಸ್ಟ್ಲಿ ಬಟ್ಟೆಗಳನ್ನ ನಾವು ವಾಶ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ಆ ಬಟ್ಟೆಗಳು ಏನಾಗುತ್ತೆ ಅಂದ್ರೆ ನಕಾರಾತ್ಮಕ ಎನರ್ಜಿಯನ್ನ ಅಬ್ಸರ್ವ್ ಮಾಡಿರುತ್ತೆ ಆ ಬಟ್ಟೆ. ನಾವು ಪಾರ್ಟಿಗೆ, ಫಂಕ್ಷನ್ಸ್ಗೆ, ಕಾರ್ಯಕ್ರಮಗಳಿಗೆ ಹಾಕೊಂಡು ಹೋಗಿರುವಂತದ್ದು ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಹೇಳಿ, ಎಷ್ಟು ವೈಬ್ರೇಷನ್ಸ್ ಗಳಿರುತ್ತೆ ಅಲ್ವಾ? ಆ ಎನರ್ಜಿನ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಕ್ಲಾತ್ ಅನ್ನ ನೋಡ್ಕೊಳ್ಳಿ. ಅದಕ್ಕೆ ಒಂದು ಬೌಲಿಗೆ ಸ್ವಲ್ಪ ನೀರ್ ಹಾಕಿ, ಚಿಟಿಕೆ ಉಪ್ಪನ್ನ ಹಾಕಿ ಅದನ್ನ ಈ ತರ ಸಿಂಪಡಿಸಿ. ಕಲರ್ ಏನಾರ ಡಿಮ್ ಆಗಲ್ವಾ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದನ್ನ ನೀರಲ್ಲಾದ್ರೂ ಅಜ್ಜಿ ನೀವು ಅದನ್ನ ಹಾಕ್ಬೇಕು. ನೀವು ಹಾಗೆ ಅದನ್ನ ತಗೊಂಡು ಬಿಸಿಲಲ್ಲಿ ಒಣಗಿಸಿ ಫೋಲ್ಡ್ ಮಾಡಿ ಅದನ್ನ ನಾವು ನಮ್ಮ ಬೀರು ಒಳಗಡೆ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ನಾವೇ ನಕಾರಾತ್ಮಕ ಎನರ್ಜಿಯನ್ನ ವೆಲ್ಕಮ್ ಮಾಡ್ದಂಗಾಗತ್ತೆ. ಅಟ್ಲೀಸ್ಟ್ ಅದನ್ನ ನೀರ್ಗಾದ್ರೂ ಹಾಕಿ ನೋಡ್ಕೊಳ್ಳಿ. ಕಂಡೀಷನ್ಸ್ ಆಫ್ ಯುವರ್ ನಿಮ್ಮ ಡ್ರೆಸ್, ನಿಮ್ಮ ಬಟ್ಟೆಗಳನ್ನ ನೋಡ್ಕೊಳ್ಳಿ. ಯಾವ ರೀತಿ ನಾವು ಮಾಡ್ಬೋದು ಅಂತೇಳಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೀವು ಮಾಡಿ. ಆಮೇಲೆ ಬಣ್ಣ ಹೋಯ್ತು ಮ್ಯಾಮ್, ನನ್ ರೇಷ್ಮೆ ಸೀರೆ ಹೋಯ್ತು, ನನಗೂ ರೇಷ್ಮೆ ಸೀರೆ ಕೊಡ್ಸಿ ಅಂದ್ರೆ ನಾನ್ ಜವಾಬ್ದಾರಿ ಇಲ್ಲ. ಯಾಕಂದ್ರೆ ಕಾಸ್ಟ್ಲಿ ಬಟ್ಟೆಗಳಿರುತ್ತೆ, ಜೋಪಾನವಾಗಿ ಅದನ್ನ ನೀವು ನೋಡ್ಕೊಳ್ಳಿ ನೀವು. ಸೊ ಇದು ಈ ಕ್ರಮಗಳನ್ನ ನೀವು ಫಾಲೋ ಮಾಡ್ಕೊಳ್ತಾ ಬರ್ಬೇಕು. ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಮೂರನೇ ಕಣ್ಣನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಧ್ಯಾನವನ್ನ ತುಂಬಾ ಚೆನ್ನಾಗಿ ನಾವು ಮಾಡ್ತಾ ಬರ್ಬೇಕು. ಸಪೋರ್ಟಿಂಗ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಆ ಜ್ಯೋತಿಯನ್ನ ನೋಡುವಂಥದ್ದು. ಕ್ಯಾಂಡಲ್ ಇಟ್ಕೊಳ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ದೀಪ ಇಟ್ಕೊಳ್ತೀರಾ, ಅಥವಾ ನೀವು ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ದೇವ್ರ ಮೇಲೆ ಅಂತೂ ದೀಪ ಯಾವಾಗ್ಲೂ ಹಚ್ಚಿರ್ತೀವಿ. ಆ ದೀಪವನ್ನ ನೀವು ನೋಡ್ತಾ ಬರೋದು 1 ನಿಮಿಷ 2 ನಿಮಿಷದಿಂದ ಸ್ಟಾರ್ಟ್ ಆಗಿ ಜಸ್ಟ್ ಅದನ್ನ ನೋಡೋದಷ್ಟೇ. ದೃಷ್ಟಿಯನ್ನ ಅಲುಗಾಡಿಸ್ಬಾರ್ದು, ಅದು ನೋಡ್ಬೇಕು ನಾವು. ಈ ರೀತಿ ನಾವು ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ಬೇಕು. ದಟ್ ಡ್ಯೂರೇಷನ್ 5 ನಿಮಿಷ 10 ನಿಮಿಷ ಆಗುತ್ತೆ. ಟೈಮ್ ಜಾಸ್ತಿಯಾಗಿ ಒಂದು ಹಾಫ್ ಅನ್ ಅವರ್ಗೆ ನಾವು ಬಂದು ನಿಲ್ತೀವಿ. ನಾವು ಅದನ್ನ ಸತತವಾಗಿ ನಾವು ಸಮಯಕ್ಕೆ ನೋಡ್ಕೊಂಡು ನೀವು ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಅದಾಗಿಲ್ಲ ಅಂದ್ರೆ ಧ್ಯಾನ ಫೋಕಸ್ ಮಾಡಿ. ಧ್ಯಾನವನ್ನ ಮಾಡ್ತಾ ಇದ್ರೆ ಆಟೋಮ್ಯಾಟಿಕಲಿ ನಾವು ಒಂದೊಂದು ಲೆವೆಲ್ಗೆ ನಾವು ರೀಚ್ ಆಗ್ತಾ ಬರ್ತೀವಿ. ಇದನ್ನ ಸಣ್ಣದನ್ನೆಲ್ಲವನ್ನು ಕೂಡ ನೀವು ಜೊತೆನಲ್ಲಿ ನೀವು ಫಾಲೋ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ. ಅದ್ಭುತವಾಗಿ ಹೀಲಿಂಗ್ ಅನ್ನ ನೀವೆಲ್ಲರೂ ಕೂಡ ಅಭ್ಯಾಸವನ್ನ ಮಾಡಿದ್ದೀರಾ. ಹಾಗೆ